ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ನೀಮ್ ಆ್ಯಂಡ್ ತುಳಸಿದು ಸೋಪ್ ಮಾಡ್ತಾಯಿದ್ದೀನಿ. ಇದೊಂದು ನನಗೆ ಒಂದು ಸಣ್ಣ ಆರ್ಡ್ರ್ ಬಂದಿತ್ತು, ಮಿನಿ ಸೋಪ್ ಮಾಡಬೇಕು ಅಂತ ಹೇಳಿ. ನನಗೆ 25 ಸೋಪಿದು ಆರ್ಡ್ರ್ ಬಂದಿದೆ. ಅದು ನಿಮ್ಮ ಮುಂದೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಇವಾಗ ನಾನು ನೀಮ್ ಆ್ಯಂಡ್ ತುಳಸಿದು ಬೇಸ್ ತಗೊಂಡಿದ್ದೀನಿ, ಗ್ಲಿಸರಿನ್ ಬೇಸ್. ಇದನ್ನು ನಾನು ಈ ಥರ ಸಣ್ಣಗೆ ಕಟ್ ಮಾಡ್ತಾ ಇದ್ದೀನಿ. ಇದೀಗ ನೀಮ್ ಮತ್ತು ತುಳಸಿ ಆ್ಯಡ್ ಆಗಿ ಬರೋದ್ರಿಂದ ನಾವು ಎಕ್ಸ್ಟ್ರಾ ಏನು ಹಾಕಬೇಕು ಅಂತ ಹೇಳಿ ಇಲ್ಲ. ಇವಾಗ ನಾನು ಇದಕ್ಕೆ ಗ್ಲಿಸರಿನ್, ವೆಜ್ ಗ್ಲಿಸರಿನ್, ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಸ್ವಲ್ಪ ರೋಸ್ ವಾಟರ್ ಅಥವಾ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡಬಹುದು. ಇದಿಷ್ಟೇ ಯೂಸ್ ಮಾಡಿದರೆ ಸಾಕು. ಬೇಕಾದರೆ ನಮಗೆ ನೀಮಿದು ಮತ್ತು ತುಳಸಿದು ಜ್ಯೂಸ್ ಆ್ಯಡ್ ಮಾಡ್ಬೋದು, ಆದರೆ ಆಲ್ರೆಡಿ ಇದು ನೀಮ್ ಆ್ಯಂಡ್ ತುಳಸಿದು ಬೇಸ್ ಆಗೋದ್ರಿಂದ ನಾನು ಅದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ. ನಾವು ಗ್ಲಿಸರಿನ್ ಬೇಸಲ್ಲಿ ಮಾಡಬೇಕಿದ್ರೆ ನಾವು ಅದು ಜ್ಯೂಸನ್ನು ತೆಗೆದು ಮಾಡಬಹುದು. ಇವಾಗ ನೋಡಿ ಸಣ್ಣ ಸಣ್ಣಗೆ ಕಟ್ ಮಾಡಿ ನಾನು ಇದನ್ನು ಮೆಲ್ಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ಮೆಲ್ಟ್ ಮಾಡೋಕ್ಕೆ ಈ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಆಲ್ರೆಡಿ ಸ್ವಲ್ಪ ಬೇಸು ಮೊದಲು ಮಾಡಿದ್ರಲ್ಲಿ ಉಳಿದಿತ್ತು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೆ. ಇವಾಗ ಇದು ಮೆಲ್ಟಿಂಗಿಗೆ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ಬೇಕಾದ ಜ್ಯೂಸನ್ನು ಕೂಡ ರೆಡಿ ಮಾಡೋಣ. ಜ್ಯೂಸಲ್ಲ, ಜೆಲ್. ಇವಾಗ ಒಂದು 2 ಸ್ಪೂನಷ್ಟು ಅಲ್ವೇರಾದ ಜೆಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 5-6 ಡ್ರಾಪ್ಸ್ ರೋಸ್ ವಾಟರ್, ಒಂದು ಸ್ಪೂನಷ್ಟು ವೆಜಿಟೇಬಲ್ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಒಂದು 4 ವಿಟಮಿನ್ ಇ ಕ್ಯಾಪ್ಸೂಲನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಜೆಲ್ ಟೈಪ್ ಮಾಡೋಣ. ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ನೀಟಾಗಿ ಒಂಥರ ಜೆಲ್ ಟೈಪಲ್ಲಿ ಬರಬೇಕು. ತುಳಸಿದು ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ ಆ ಬೇಸಲ್ಲಿ. ಆಮೇಲೆ ನಾವು ಎಕ್ಸ್ಟ್ರಾ ತುಳಸಿ ಫ್ರಾಗ್ರೆನ್ಸ್ ಆಯಿಲ್ ಹಾಕೋದ್ರಿಂದ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ ಇವಾಗ ಜೆಲ್ ರೆಡಿಯಾಗಿದೆ. ಇವಾಗ ಅದನ್ನು ಡಬಲ್ ಬಾಯ್ಲಿಂಗಲ್ಲಿ ಮೆಲ್ಟ್ ಮಾಡೋಣ. ನಾನು ಆಲ್ರೆಡಿ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ನಾನು ತುಂಬ ಈ ಮೆಲ್ಟ್ ಆಗೋದನ್ನು ವೀಡಿಯೋ ಮಾಡಲಿಲ್ಲ, ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ. ಇವಾಗ ನೋಡಿ ಈ ಜೆಲ್ಲನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಜೆಲ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಲೇಟ್ ಆಗುತ್ತೆ ಇದು ಮಿಕ್ಸ್ ಆಗಲಿಕ್ಕೆ. ಅದುವರೆಗೆ ಬೇಸಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗಲೇ ಒಳ್ಳೆ ಫ್ಲೇವರ್ ಬಿಡ್ತಾ ಇದೆ ತುಳಸಿದು, ನೀಮಿದು. ನಾವೇನು ಫ್ರಾಗ್ರೆನ್ಸ್ ಆಯಿಲ್ ಹಾಕಿದಾಗ ಮತ್ತು ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ. ಸೂಪರ್ ಸೋಪು ಇದು. ತುಳಸಿದು ನಮಗೆ ಬೆನಿಫಿಟ್ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಸ್ಕಿನ್ನಿಗೆ ನಂಬರ್ 1 ತುಳಸಿ ಆ್ಯಂಡ್ ಅಲ್ವೇರಾ, ಆಮೇಲೆ ನೀಮ. ಏನಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅಥವಾ ಇಚ್ಚಿಂಗ್ ಇದ್ದರೆ ಅದಕ್ಕೆಲ್ಲ ಒಳ್ಳೆಯ ಸೋಪಿದು ನೀಮ್ ಸೋಪು. ಡಸ್ಟ್ ಅಲರ್ಜಿಗೂ ಕೂಡ. ನೋಡಿ ಇವಾಗ ಇದು ರೆಡಿಯಾಗಿದೆ. ನಾನು ಅದಕ್ಕೆ ಒಂದು 10ರಿಂದ 12 ಡ್ರಾಪ್ಸ್ ತುಳಸಿದು ಫ್ರಾಗ್ರೆನ್ಸ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನೀಗ ಮೋಲ್ಡಿಗೆ ಹಾಕ್ತಾಯಿದ್ದೀನಿ. ನನಗೆ ಈ ಥರ ಸಣ್ಣ ಸೋಪಿದು ಆರ್ಡ್ರ್ ಬಂದದ್ದು. 25 ಸೋಪ್ ಬೇಕು ಅಂತ ಕೇಳಿದ್ರು ಒಬ್ಬರು. ಅದಕ್ಕೆ ನಾನು ಈ ಥರ ಸಣ್ಣ ಮೌಲ್ಡಿಗೆ ಹಾಕ್ತಾಯಿದ್ದೀನಿ. ಈ ಮೋಲ್ಡಲ್ಲಿ ಡಿಫ್ರೆಂಟ್ ಶೇಪ್ಗಳಿದೆ. ಓವೆಲ್ ಶೇಪಲ್ಲಿ, ರೌಂಡ್ ಶೇಪ್, ಆಮೇಲೆ ಸ್ಕ್ವೇರಲ್ಲಿ, ರೆಕ್ಟ್ಯಾಂಗಲಲ್ಲಿ, ಆಮೇಲೆ ಪಿಯರ್ಸಿದು ಸೋಪ್ ಬರುತ್ತೆ ಅಲ್ವಾ, ಅದರದ್ದು ಶೇಪ್ ಕೂಡ ಇದೆ. ಯಾವುದು ಶೇಪ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ಕ್ವಾಲಿಟಿದೆ ನಾವು ಬೇಸ್ ಯೂಸ್ ಮಾಡಿದರೆ ನಮಗೆ ನೋಡಿ ಎಷ್ಟು ಪರ್ಫೆಕ್ಟಾದ ಸೋಪ್ಗಳು ಸಿಗುತ್ತೆ. ನಾವು ಯಾರಿಗಾದರೂ ಏನಾದರೂ ಕೊಡಬೇಕಿದ್ರೆ ಅದು ನೀಟಾಗಿಯೇ ಕೊಡಬೇಕು ನಾವು. ಈ ಥರ ನೋಡಿ ಇವಾಗ ಜಾಸ್ತಿ ಅದರಲ್ಲಿ ಬಬಲ್ಸ್ ಏನು ಬರಲಿಲ್ಲ, ನೊರೆಗಳು ಬರಲಿಲ್ಲ ನೋಡಿ.
ಇನ್ನು ಇದನ್ನು ತೆಗಿಬೇಕು ಅಂತ ಹೇಳಿ ಇಲ್ಲ. ಇದು ಸ್ವಲ್ಪ ಡ್ರೈ ಆದಮೇಲೆ ನೋಡಿ ಅಷ್ಟು ಏನು ಕಾಣಲ್ಲ. ಅಥವಾ ಏನು ತೆಗಿಬೇಕು ಅಂತ ಹೇಳಿದರೆ ಅದನ್ನು ಸ್ಪೂನಲ್ಲಿ ಬೇಕಾದರೂ ನಮಗೆ ತೆಗಿಬೋದು. ನಾನು ಇಲ್ಲಿ ಯಾವುದೇ ಕೆಮಿಕಲ್ ಸ್ಪ್ರೇಯನ್ನು ಯೂಸ್ ಮಾಡ್ತಿಲ್ಲ. ಇದು ಬೇಕಾದರೆ ಬಬಲ್ ಸ್ಪ್ರೇ ಕೂಡ ಯೂಸ್ ಮಾಡಿ ತೆಗಿಬೋದು. ಕೊಡುವ ಯಾವುದೇ ಪ್ರಾಡಕ್ಟನ್ನು ನಾವು ನೀಟಾಗಿ ಕೊಡಬೇಕು. ಅದಕ್ಕೋಸ್ಕರ ನಾನು ಏನು ನಿಮ್ಮ ಮುಂದೆ ಯಾವ ವಿಡಿಯೋದಲ್ಲಿ ಏನೇನು ಐಟಮ್ ಹಾಕಿದ್ದೀನಿ ನೋಡಿ ಅಷ್ಟೇ ನಾನು ಯೂಸ್ ಮಾಡೋದು. ಬೇರೆ ಏನು ಎಕ್ಸ್ಟ್ರಾ ಯೂಸ್ ಮಾಡ್ತಾ ಇಲ್ಲ. ಈವನ್ ಕಲರ್ ಕೂಡ ನಾನು ಯೂಸ್ ಮಾಡಲಿಲ್ಲ. ಕಲರ್ ಯೂಸ್ ಮಾಡಿದರೆ ನಾನು ಕಲರ್ ಯೂಸ್ ಮಾಡಿದ್ದೇನೆ ಅಂತ ಹೇಳ್ತೇನೆ. ನೋಡಿ 4 ಅವರ್ಸ್ ಬಿಟ್ಟಾದಮೇಲೆ ನಾನು ಈ ಸೋಪನ್ನೆಲ್ಲ ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ನೋಡಿ ಸೋಪು. ಚೆನ್ನಾಗಿ ನೊರೆಯೂ ಕೂಡ ಇದೆ ಈ ಸೋಪಿಗೆ. ಇದು ನಮಗೆ ಬೇಕಾದರೆ ಪಾಕೆಟಲ್ಲಿ ಇಟ್ಕೊಂಡು ಕೂಡ ತಗೊಂಡು ಹೋಗ್ಬೋದು. ಈ ಥರ ಸ್ಮಾಲ್ ಸೋಪ್ಗಳು ನಾವೆಲ್ಲಿ ಆಫೀಸ್ ಕೆಲಸಕ್ಕೆ ಹೋಗಬೇಕಿದ್ರು ನಾವೆಲ್ಲೋ ಹೋಗಬೇಕಿದ್ರು ನಮಗೆ ಅದನ್ನು ಪಾಕೆಟಲ್ಲಿ ಹಾಕ್ಕೊಂಡು ಕೂಡ ಹೋಗ್ಬೋದು. ಇದೇ ಥರ ವೆರೈಟಿ ಸೋಪ್ಗಳನ್ನು ಕೂಡ ನಿಮ್ಮ ಆರ್ಡ್ರಿಗೆ ಪ್ರಕಾರನೇ ನಾನು ಮಾಡಿಕೊಡ್ತೇನೆ. ಇದು ಮಕ್ಕಳಿಗೆ ಕೂಡ ಹಾಗೆಯೇ ನಾನು ಚಾರ್ಕೋಲ್ ಸೋಪೆಲ್ಲ ಈ ಥರ ಸ್ಮಾಲಲ್ಲಾಗಿ ನಾನು ಮಾಡಿಕೊಟ್ಟಿದ್ದೀನಿ. ನೋಡಿ ನೀಟಾಗಿ ಬಂದಿದೆ. ನಮಗೆ ಸೋಪಿದು ಗಟ್ಟಿ ಕೂಡ ನಮಗೆ ಕರೆಕ್ಟಾಗಿ ಬಂದಿದೆ. ಕೆಲವರು ಕೇಳ್ತಾ ಇದ್ದಾರೆ ಸೋಪ್ ಮಾಡಿದ ಮೇಲೆ ಅದು ತುಂಬ ಬೇಗ ಕರಗಿ ಹೋಗುತ್ತೆ, ಅಷ್ಟು ಗಟ್ಟಿಯಾಗಿ ಬರಲ್ಲ ಅಂತ ಹೇಳಿ. ನನಗಿದು ನೀಟಾಗಿ ಬಂದಿದೆ. ನನ್ನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಥ್ಯಾಂಕ್ ಯು.